ಹಾಯ್ ನನ್ನ ಪುಟಾಣಿ ಚಿನ್ಕುರುಳಿಗಳ ಎಲ್ಲರಿಗೂ ಮಹಾಭಾರತದ ಕಥೆಗಳಿಗೆ ಸ್ವಾಗತ. ನನ್ನ ಹಿಂದಿನ ಕಥೆಯಲ್ಲಿ ಶಂತನು ಮತ್ತು ಗಂಗೆಯ ವಿವಾಹ. ಆ ಕಥೆಯಲ್ಲಿ ಗಂಗೆ ತನ್ನ 8ನೇ ಮಗುವನ್ನು ಕರ್ಕೊಂಡು ಯಾಕೋಸ್ಕರ ಶಂತನನ್ನು ಬಿಟ್ಟು ಹೋಗಿದ್ಲು ಅಂತ ಹೇಳಿದ್ದೆ. ನೀವಿನ್ನೂ ಆ ಕತೆ ಕೇಳಿಲ್ಲ ಅಂದರೆ ಅದರ ಲಿಂಕು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ದಯವಿಟ್ಟು ಹೋಗಿ ಕೇಳ್ಕೊಂಬನ್ನಿ. ಇದು ಅದರ ಮುಂದುವರೆದ ಭಾಗ, ಮಹಾಭಾರತದ ಆಧಾರ ಸ್ತಂಭ ಭೀಷ್ಮ ಅಂತ. ಒಂದಿನ ಶಂತನು ಬೇಟೆಗಾಗಿ ಕಾಡಿಗೆ ಹೋಗಿದ್ದಾಗ ಅಲ್ಲಿ ಒಂದು ಕಡೆ ನದಿ ನೀರು ತುಂಬ ಕಡಿಮೆ ಹರಿತಿತ್ತು. ಏನಪ್ಪ ಇದಕ್ಕೆ ಕಾರಣ ಅಂತ ನೋಡಿದಾಗ ಅಲ್ಲಿ ಒಂದು ಹುಡುಗ ನದಿ ನೀರನ್ನ ತನ್ನ ಬಾಣಗಳಿಂದ ತಡೆದು ನಿಲ್ಲಿಸಿದ್ದ. ಶಂತನು ಯಾರಿ ಬುದ್ಧಿವಂತ ತೇಜಸ್ವಿಯಾಗಿ ಕಾಣಿಸ್ತಿರುವ ಹುಡುಗ ಅಂತ ಅಂದ್ಕೊಳ್ತಾ ಇರುವಾಗಲೇ ಅಲ್ಲಿಗೆ ಗಂಗೆ ಬಂದವಳೆ ಶಂತನುವಿಗೆ ನಮಸ್ಕಾರ ಮಾಡಿ, ಇವನ್ ಯಾರಂತ ಗೊತ್ತಾಗಲಿಲ್ವಾ? ಇವನೇ ನಮ್ಮಿಬ್ಬರ ಪುತ್ರ ಗಂಗದತ್ತ ಅಂತ ಹೇಳಿದ್ಲು. ಗಂಗದತ್ತನು ವಸಿಷ್ಠರಿಂದ ವೇದಗಳನ್ನು, ಗುರು ಶುಕ್ರಾಚಾರ್ಯರಿಂದ ಶಸ್ತ್ರಗಳನ್ನು, ಪರಶುರಾಮರಿಂದ ಅಸ್ತ್ರಗಳನ್ನು ಕಲಿತಿದ್ದಾನೆ ಅಂತಲೂ ಹೇಳಿದ್ಲು. ನೀವು ಅವನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೋದು ಅಂತಲೂ ಹೇಳಿ ಅದೃಶ್ಯ ಆದ್ಲು. ಶಂತನುವಿನ ಖುಷಿಗೆ ಪಾರವೇ ಇರಲಿಲ್ಲ. ಮಗನನ್ನು ಬಿಗಿದಪ್ಪಿಕೊಂಡು ಮುದ್ದಾಡತೊಡಗಿದ್ದ. ತಕ್ಷಣ ತನ್ನ ಮಗನನ್ನು ಕರೆದುಕೊಂಡು ತನ್ನ ರಾಜ್ಯಕ್ಕೆ ಹಿಂತಿರುಗಿ ಬಂದ. ಗಂಗದತ್ತನಿಗೆ ಇನ್ನೊಂದು ಹೆಸರಿತ್ತು, ದೇವವ್ರತ ಅಂತ. ದಿನಗಳು ಕಳೀತಿದ್ದಂತೆ ಶಂತನು ತನ್ನ ರಾಜ್ಯಕ್ಕೆ ಗಂಗದತ್ತನೇ ಮುಂದಿನ ರಾಜ ಅಂತ ಘೋಷಣೆ ಮಾಡ್ದ. ಹೀಗೆ 4 ವರ್ಷ ಕಳೀತು. ಒಂದಿನ ಶಂತನು ಯಮುನಾ ನದಿ ತೀರದಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿ ಒಂದು ಅಪೂರ್ವ ಸುವಾಸನೆ ಸುಳಿದು ಬಂತು. ಅದು ಎಲ್ಲಿಂದ ಬರ್ತಿದೆ ಅಂತ ಹುಡ್ಕೊಂಡು ಹೋದಾಗ ಅಲ್ಲಿ ಅತ್ಯಂತ ಸುಂದರಿಯಾದ ಬೆಸ್ತರ ಹುಡುಗಿ ನಿಂತಿದ್ಲು. ಆ ಬೆಸ್ತರ ಹುಡುಗಿಯ ದೇಹದಿಂದ ಆ ಸುವಾಸನೆ ಬರ್ತಿತ್ತು. ಇದು ಹೇಗೆ ಸಾಧ್ಯ ಅಂತ ಶಂತನು ಬೆಸ್ತರ ಹುಡುಗಿಯನ್ನು ಕೇಳ್ದ. ಆಗ ಆಕೆ ಹೇಳಿದ್ಲು, ಒಬ್ಬ ಋಷಿಗಳ ವರದಿಂದ ತನ್ನ ದೇಹದಿಂದ ಸುಗಂಧ ವಾಸನೆ ಹೊರಹೊಮ್ಮುತ್ತಿದೆ ಅಂತ ಹೇಳಿದ್ಲು. ಆ ಸುಗಂಧ ವಾಸನೆ ಕಾಡೆಲ್ಲ ಹರಡಿತು. ಆದ್ದರಿಂದ ಮೋಹಿತಗೊಂಡ ಶಂತನು ಆ ಹುಡುಗಿಯನ್ನು, ನೀನು ಯಾರು, ಇಲ್ಲೇನು ಮಾಡ್ತಾ ಇದ್ದೀಯಾ, ನಿನ್ನ ಹೆಸರೇನು ಅಂತ ಕೇಳ್ದ. ಅದಕ್ಕೆ ಅವಳು ಹೇಳ್ತಾಳೆ, ನಾನು ಬೆಸ್ತ ಮುಖಂಡರ ಮಗಳು ಸತ್ಯವತಿ ಅಂತ. ನಾನು ದೋಣಿ ಓಡಿಸ್ತೀನಿ, ಜನರನ್ನು ಒಂದು ದಡದಿಂದ ಇನ್ನೊಂದು ದಡಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಲು. ದೇವತೆಯಂತಿದ್ದ ಅವಳನ್ನು ಕಂಡು ಶಂತನುವಿಗೆ ಮದುವೆ ಆಗಬೇಕು ಅನ್ನಿಸ್ತು. ಶಂತನು ಸತ್ಯವತಿಯ ತಂದೆ ಬಳಿಗೆ ಹೋಗಿ ಸತ್ಯವತಿಯನ್ನು ನನಗೆ ಮದುವೆ ಮಾಡಿಕೊಡಿ ಅಂತ ಕೇಳ್ದ. ಸತ್ಯವತಿಯ ತಂದೆ ಮದುವೆ ಮಾಡಿಕೊಡಲು ಒಪ್ಕೊಂಡ್ರು. ಆದರೆ ಒಂದು ನಿಬಂಧನೆಯನ್ನೂ ಸಹ ಹಾಕಿದ್ರು. ಮಹಾರಾಜ, ಸತ್ಯವತಿಯ ಹೊಟ್ಟೆಯಲ್ಲಿ ಹುಟ್ಟುವ ಮಗನು ನಿನ್ನ ನಂತರ ರಾಜನಾಗಬೇಕು ಅಂತ ಕೇಳ್ದ. ಆ ಷರತ್ತಿಗೆ ಶಂತನ ಮನಸ್ಸು ಒಪ್ಪಲಿಲ್ಲ. ಅವನಿಗೆ ದೇವವ್ರತನಿಗೆ ಮೋಸ ಮಾಡಲು ಮನಸ್ಸಾಗಲಿಲ್ಲ. ಸತ್ಯವತಿಯ ಕುರಿತು ಚಿಂತಿಸುತ್ತಾ ಮನಸ್ಸಿನಲ್ಲಿ ಕೊರಗುತ್ತಾ ಊರಿಗೆ ಬಂದ. ಸತ್ಯವತಿಯ ಮೇಲೆ ಆಸೆಯಿಂದ ಶಂತನು ಹುಚ್ಚನಂತಾಗಿದ್ದ. ತನ್ನ ರಾಜ್ಯಕ್ಕೆ ಹಿಂತಿರುಗಿದ್ರೂ ಸತ್ಯವತಿಯ ನೆನಪಿನಲ್ಲಿ ದಿನದಿಂದ ದಿನಕ್ಕೆ ಕೃಷ್ಣನಾಗುತ್ತಾ ಇದ್ದ. ದೇವವ್ರತ ತನ್ನ ತಂದೆ ದುಃಖದಲ್ಲಿರುವುದನ್ನು ನೋಡಿ ತನ್ನ ತಂದೆಯ ಬಳಿ ಮಾತನಾಡಲು ನಿರ್ಧರಿಸಿದ. ಒಂದಿನ ತಂದೆಯನ್ನೇ ನೇರವಾಗಿ ಕೇಳ್ದ, ಅಪ್ಪ, ನೀವು ಕೆಲವು ದಿನಗಳಿಂದ ತುಂಬ ದುಃಖವಾಗಿದ್ದೀರಾ, ಕಾರಣವೇನು ಅಂತ ಕೇಳ್ದ. ಆದರೆ ಶಂತನು ನಡೆದ ಯಾವ ವಿಷಯವನ್ನೂ ಅವನಿಗೆ ಹೇಳಲಿಲ್ಲ. ನಮ್ಮ ಹಿರಿಯರು ಒಬ್ಬ ಮಗನಲ್ಲ, ಒಂದು ಕಣ್ಣಲ್ಲ ಅಂತ ಹೇಳ್ತಾರೆ. ನೀನು ಶೂರ, 3 ಹೊತ್ತು ಶಸ್ತ್ರವನ್ನು ಹಿಡಿದಿರುತ್ತೀಯ. ನೀನು ಸತ್ತರೆ ನಮ್ಮ ವಂಶದ ಗತಿ ಏನು? ಇದೇ ಮಗು ನನ್ನ ಚಿಂತೆಗೆ ಕಾರಣ ಅಂತ ಹೇಳ್ದ. ಮಹಾಬುದ್ಧಿವಂತನಾದ ದೇವವ್ರತ ತನ್ನ ತಂದೆಯ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಕ್ಷಣ ಅರಿತುಕೊಂಡ. ತನ್ನ ತಂದೆಗೆ ಆಪ್ತನಾಗಿದ್ದ ವೃದ್ಧ ಮಂತ್ರಿಯ ಬಳಿ ಹೋಗಿ ಸಮೀಪದಲ್ಲಿ ಏನಾದರೂ ನಡೆಯಿತೆ ಎಂದು ಕೇಳಿದ. ಇದರಿಂದ ನಡೆದ ಸಂಗತಿಯನ್ನು ತಿಳಿದುಕೊಂಡ. ಹಿರಿಯ ಸಭಿಕರನ್ನು ಕರ್ಕೊಂಡು ದಶರಾಜನ ಬಳಿ ಹೋಗಿ ತನ್ನ ತಂದೆಗೆ ಹೆಣ್ಣು ಕೊಡಬೇಕು ಅಂತ ಪ್ರಾರ್ಥಿಸಿದ. ದಶರಾಜನು ತನ್ನ ನಿಬಂಧನೆಯನ್ನು ಹೇಳಿದ. ಅದಕ್ಕೆ ದೇವವ್ರತ, ಓ ಬೆಸ್ತರಾಜನೇ ಕೇಳು, ನಾನಿವತ್ತು ನಿನಗೆ ಮಾತು ಕೊಡ್ತಾ ಇದ್ದೀನಿ. ಮುಂದೆ ನಿನ್ನ ಮಗಳಿಗೆ ಹುಟ್ಟುವ ಮಗನೇ ನಮಗೆ ರಾಜನಾಗುತ್ತಾನೆ ಅಂತ ಭಾಷೆ ಕೊಟ್ಟ. ಅದಕ್ಕೆ ಬೆಸ್ತರಾಜನಾದ ದಶರಾಜನು ಹೀಗೆಂದ, ನೀನೇನೋ ಗೌರವಾನ್ವಿತನು, ನನಗೆ ಮಾತು ಕೊಟ್ಟಿದ್ಯಾ, ಅದರಂತೆ ನಡೀತೀಯ. ಆದರೆ ನಿನ್ನ ಮಕ್ಕಳು ಆ ಮಾತನ್ನು ಉಳಿಸ್ಕೊಳ್ತಾರೆ ಅಂತ ಹೇಗೆ ನಂಬಲಿ ಅಂತ ಕೇಳ್ದ. ದೇವವ್ರತ ಕೂಡಲೇ, ನಾನು ಅಬ್ರಹ್ಮಚಾರಿಯಾಗಿ ಉಳಿತೇನೆ, ಎಂದಿಗೂ ಮದುವೆಯಾಗಲ್ಲ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಆಕಾಶದಿಂದ ದೇವತೆಗಳು ದೇವವ್ರತನ ಮೇಲೆ ಹೂಮಳೆ ಸುರಿಸಿದರು.
ನೀನು ನಿನ್ನ ತಂದೆಗೋಸ್ಕರ ಭೀಷಣ ಪ್ರತಿಜ್ಞೆಯನ್ನು ಮಾಡಿದ್ದೀಯ. ಇನ್ನು ಮುಂದೆ ನೀನು ಭೀಷ್ಮ ಎಂದು ಪ್ರಸಿದ್ಧನಾಗು ಎಂದು ದೇವತೆಗಳು ಅವನಿಗೆ ಹರಸಿದರು. ಬೆಸ್ತರಾಜನಿಗೆ ಬಹಳ ಸಂತೋಷವಾಯಿತು. ಅವನು ತನ್ನ ಮಗಳಾದ ಸತ್ಯವತಿಯನ್ನು ಶಂತನುವಿಗೆ ಕೊಟ್ಟು ಮದುವೆ ಮಾಡಲು ಒಪ್ಪಿಕೊಂಡ. ಸತ್ಯವತಿಯ ತಂದೆಯ ಆಶೀರ್ವಾದ ಪಡೆದು ಭೀಷ್ಮನು ಸತ್ಯವತಿಯ ಬಳಿಗೆ ಹೋಗಿ, ಬಾ ತಾಯಿ, ರಥವನ್ನು ಹತ್ತು, ಅರಮನೆಗೆ ಹೋಗೋಣ ಅಂತ ರಥದಲ್ಲಿ ಕುಳ್ಳರಿಸಿಕೊಂಡು ಹಸ್ತಿನಾಪುರಕ್ಕೆ ಕರೆದುಕೊಂಡು ಹೋದ. ನಡೆದ ಸಂಗತಿಯನ್ನು ತಂದೆಗೆ ಹೇಳ್ದ. ಭೀಷ್ಮನ ಮಾತುಗಳನ್ನು ಕೇಳಿದ ಸಭಿಕರೆಲ್ಲ ಅವನ ಪಿತೃಪ್ರೇಮವನ್ನು ಕೊಂಡಾಡಿದರು. ಇಂತಹ ಕಠಿಣ ಪ್ರತಿಜ್ಞೆಯನ್ನು ಮಾಡಿದ ಅವನ ಮನೋಬಲ ಹಾಗೂ ಧೈರ್ಯವನ್ನು ಮೆಚ್ಚಿಕೊಂಡರು. ಭೀಷ್ಮನ ಈ ಕಠಿಣ ಕಾರ್ಯವನ್ನು ಮೆಚ್ಚಿ ಶಂತನು, ನೀನು ಇಚ್ಛಾಮರಣಿಯಾಗು, ನೀನಾಗಿ ಸಾವನ್ನು ಅಪೇಕ್ಷಿಸುವವರೆಗೂ ನಿನಗೆ ಸಾವು ಬರದಿರಲಿ ಅಂತ ವರ ಕೊಟ್ಟ. ಮಕ್ಕಳೇ, ಈಗ ಗೊತ್ತಾಗಿರಬೇಕು ನಿಮಗೆ ದೇವವ್ರತನಿಗೆ ಹೇಗೆ ಭೀಷ್ಮ ಅನ್ನೋ ಹೆಸರು ಬಂತು ಅಂತ. ಇದಾಗಿತ್ತು ಇವತ್ತಿನ ಕತೆ. ಬಾಯ್.